ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಎಷ್ಟೊಂದು ಜನ ಹೋಟೆಲ್ಗೆ ಹೋದ್ರೆ ಮ್ಯಾಕ್ಸಿಮಮ್ ಟೈಮ್ಸ್ ಆರ್ಡರ್ ಮಾಡೋದೇನಂದ್ರೆ ಮಸಾಲೆ ದೋಸೆ. ಅಷ್ಟು ಎಲ್ರಿಗೂ ಇಷ್ಟ ಆಗುವಂತ ತಿಂಡಿ ಅದು. ನನಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿನೇ ಇವತ್ತು ನಾನು ನಿಮ್ಗೆ ಬಿಸಿ ಬಿಸಿಯಾದ ಗರಿ ಗರಿಯಾದ ಮಸಾಲೆ ದೋಸೆನ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಮಸಾಲೆ ದೋಸೆ ಮಾಡೋದಕ್ಕೆ ನಾನಿಲ್ಲಿ 1 ಗ್ಲಾಸಷ್ಟು ದೋಸೆ ಅಕ್ಕಿನ ತೊಗೊಂಡಿದ್ದೀನಿ. ದೋಸೆ ಅಕ್ಕಿ ನಾವು ಎಷ್ಟು ಹಾಕ್ತೀವೋ ಅದರ ಅರ್ಧದಷ್ಟು ಉದ್ದಿನ ಬೇಳೆನ ಹಾಕಬೇಕಾಗತ್ತೆ. ಹಾಗಾಗಿ 1 ಗ್ಲಾಸ್ ದೋಸೆ ಅಕ್ಕಿ ತೊಗೊಂಡ್ರೆ ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆನ ನಾನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ಬ್ರೌನ್ ಕಲರ್ ಬರೋದಕ್ಕೆ, ಗರಿ ಗರಿಯಾಗಿ ದೋಸೆ ಬರೋದಕ್ಕೆ ಅಂತ 2 ರಿಂದ 3 ಸ್ಪೂನಷ್ಟು ತೊಗರಿಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರ್ಗೆ ಅಂತ ಮೆಂತ್ಯ ಕೂಡ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಮೆಂತ್ಯ, 3 ಸ್ಪೂನಷ್ಟು ತೊಗರಿಬೇಳೆ ಹಾಕಿರ್ಬೋದು ಅಷ್ಟೇ. ಹಾಗೆ ಇವೆಲ್ಲ ಕೂಡ ಕ್ಲೀನಾಗಿ ಒಮ್ಮೆ ನೀರು ಹಾಕಿ ತೊಳ್ಕೊಳ್ತೀನಿ. 4-5 ಸರಿ ತೊಳಿಬೇಕಾಗತ್ತೆ. ಧೂಳು ಪೂರ್ತಿಯಾಗಿ ಹೋಗೋವರೆಗೂ ಕೂಡ. ನೀವು ಒಂದು ವೇಳೆ ದಪ್ಪ ಅವಲಕ್ಕಿ ಯೂಸ್ ಮಾಡ್ತೀರಾ ಅನ್ನಂಗಿದ್ರೆ 1/4 ಗ್ಲಾಸಷ್ಟು ದಪ್ಪ ಅವಲಕ್ಕಿನ ಇದ್ರ ಜೊತೆಗೇ ನೀವು ಹಾಕಿ ತೊಳಿಬೋದು. ಅದಾದಮೇಲೆ ನೀಟಾಗಿ ಅದನ್ನು ನೀರು ಹಾಕಿ 4 ರಿಂದ 5 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ನಾನು ತೆಳು ಅವಲಕ್ಕಿನ ಯೂಸ್ ಮಾಡ್ತಿದ್ದೀನಿ. ಹಾಗಾಗಿ ಇದನ್ನು ಕೊನೆಯಲ್ಲಿ ವಾಶ್ ಮಾಡಿ ಸೇರಿಸ್ತೀನಿ ರುಬ್ಬುವಾಗ. ಈಗಲೇ ನೆನೆಸ್ಬೇಕಾದ ಅಗತ್ಯ ಇಲ್ಲ, ಯಾಕೆಂದರೆ ಅವಲಕ್ಕಿ ತುಂಬ ತೆಳುವಾಗಿದೆ. ನೆನೆಸ್ಬಿಟ್ರೆ ಅದು ಪೂರ್ತಿ ನೀರಲ್ಲೇ ಹೊರಟೋಗುತ್ತೆ. ಹಾಗಾಗಿ ದಪ್ಪ ಅವಲಕ್ಕಿ ಆದರೆ ನೀವು ನೆನೆಸೋವಾಗಲೇ ಅದನ್ನು ಹಾಕ್ಕೋಬೋದು. ಸೊ ಇದು ತುಂಬ ತೆಳ್ಳಗಿರೋದ್ರಿಂದ ಕೊನೆಯಲ್ಲಿ ಹಾಗೆ ಅದನ್ನ ಒಮ್ಮೆ ತೊಳೆದು ಸೇರಿಸ್ಕೊಳ್ಳೋಣ ರುಬ್ಬುವಾಗ. ಹಾಗೆ ಸೈಡಿಗೆ ಇಡ್ತೀನಿ. 4 ರಿಂದ 5 ಗಂಟೆಗಳ ಕಾಲ ಇದನ್ನು ಸೈಡಲ್ಲಿ ಇಟ್ಟ ಮೇಲೆ ಅಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅಕ್ಕಿ ತುಂಬ ಚೆನ್ನಾಗಿ ನೆಂದಿರಲಿಲ್ಲ ಅಂದರೆ ರುಬ್ಬುವಾಗ ತುಂಬ ಚೆನ್ನಾಗಿ ಬರಲ್ಲ. ಹಾಗಾಗಿ ಎಲ್ಲ ಕೂಡ ಈಗ ಅದು ನೆಂದಿದೆ. ಅವಲಕ್ಕಿ ಕೂಡ ನಾವು ಒಮ್ಮೆ ವಾಶ್ ಮಾಡ್ಕೊಳ್ಳೋಣ. ಎಲ್ಲದರಲ್ಲೂ ಧೂಳಿರುತ್ತೆ, ತೊಳಿದೆ ಅಂತೂ ಯಾವುದನ್ನು ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವಲಕ್ಕಿನೂ ಕೂಡ ತೊಳೆದು ಇದ್ರ ಜೊತೆಗೇ ಸೇರಿಸಿ ಮಿಕ್ಸಿಲಿ ಒಟ್ಟಿಗೆ ನಾನು ಇದೆಲ್ಲನೂ ಕೂಡ ರುಬ್ಕೊಳ್ತೀನಿ. ತುಂಬ ಒಂಥರ ಮೀಡಿಯಮ್ ಆಗಿ ಆದರೆ ಸಾಕು, ತುಂಬ ನುಣ್ಣಗಾಗಬೇಕಾಗಿಲ್ಲ. ಮಸಾಲೆ ದೋಸೆಗೆ ಮೀಡಿಯಮ್ ಆಗಿ ನಾವು ರುಬ್ಕೊಂಡ್ರೂ ಕೂಡ ಸಾಕು. ಸ್ವಲ್ಪ ನೀರು ಸೇರಿಸಿ ಇದನ್ನ ರುಬ್ಬಿ ಹಿಟ್ಟನ್ನು ನಾವು ರೆಡಿ ಮಾಡಿ 7 ರಿಂದ 8 ಗಂಟೆಗಳ ಕಾಲ ಇದನ್ನು ಇಡಬೇಕಾಗತ್ತೆ. ಹಾಗಾಗಿ ನೀವು ನಾಳೆ ಮಸಾಲೆ ದೋಸೆ ಮಾಡ್ತೀರಾ ಅನ್ನಂಗಿದ್ರೆ ಇವತ್ತು ರಾತ್ರಿನೇ ಇದನ್ನ ಹಿಟ್ಟನ್ನು ರುಬ್ಬಿಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಎಷ್ಟು ಥಿಕ್ಕಾಗಿದೆ ಅನ್ನೋದು ನೀವು ನೋಡ್ಬೋದು. ತುಂಬಾ ನೀರು ಮಾಡ್ಕೋಬೇಡಿ ಮಸಾಲೆ ದೋಸೆ ಮಾಡುವಾಗ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ರೇ ಒಳ್ಳೆಯದು ಇದಕ್ಕೆ. ಸೊ ಈ ರೀತಿಯಾಗಿ ರುಬ್ಬಿಕೊಂಡು ಅದನ್ನು ಹಾಗೆಯೇ ಮುಚ್ಚಿಟ್ಟು 7 ರಿಂದ 8 ಗಂಟೆಗಳ ಕಾಲವರೆಗೂ ಅದನ್ನು ಹಾಗೆ ಬಿಡಿ. ತಕ್ಷಣವೇ ಮಾಡೋದು ಖಂಡಿತವಾಗಿಯೂ ಕೂಡ ಸಾಧ್ಯ ಇಲ್ಲ. ಹಾಗೆ ಸ್ವಲ್ಪನೂ ಹುಳಿ ಬಂದಿರಲಿಲ್ಲ ಅಂದರೆ ದೋಸೆ ಗರಿ ಗರಿಯಾಗಿ ಚೆನ್ನಾಗಿ ಬರಲ್ಲ. ಈಗ ಬೆಳಿಗ್ಗೆ ನಾವು ನೋಡಿದ್ರೆ ದೋಸೆ ಹಿಟ್ಟು ಹೇಗಾಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಚೆನ್ನಾಗಿ ದೋಸೆ ಹಿಟ್ಟು ಒಂದು ಹದಕ್ಕೆ ಬಂದಿದೆ. ಸ್ವಲ್ಪನೇ ಲೈಟಾಗಿ ಹುಳಿ ಅಂಶ ಬಂದಿರುತ್ತೆ. ಈಗ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು. ನಿನ್ನೆ ನಾನು ದೋಸೆ ಹಿಟ್ಟನ್ನು ಮಾಡಿಟ್ಟಾಗ ಉಪ್ಪನ್ನು ಸೇರಿಸಿರಲಿಲ್ಲ. ಬೆಳಿಗ್ಗೆ ದೋಸೆ ಮಾಡುವಾಗ ಅದ್ರ ಜೊತೆಗೆ ಉಪ್ಪನ್ನು ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹಿಟ್ಟು ಹದವಾಗಿ ಬಂದಿದೆಯಾ ಇಲ್ವಾ, ದೋಸೆ ಹಿಟ್ಟು ನೀಟಾಗಿ ಸೆಟ್ ಆಗಿದೆಯಾ ಇಲ್ವಾ ಅಂತ ನೀವು ನೋಡಬೇಕಂದ್ರೆ ಈ ರೀತಿ ನೀವು ಹಾಕಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿಯಾಗಿ ಚಿಕ್ಕ ಚಿಕ್ಕ ಬಬಲ್ಸು, ಗುಳ್ಳೆಗಳ ಥರ ಇದರಲ್ಲಿ ಹಿಟ್ಟಲ್ಲಿ ಕಾಣ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಈ ರೀತಿ ಹಿಟ್ಟು ರೆಡಿಯಾಗಿದೆ ಅಂತಂದರೆ ಇದು ತುಂಬ ಹದವಾಗಿ ಹಿಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ. ಚಿಕ್ಕ ಚಿಕ್ಕ ಗುಳ್ಳೆಗಳ ಥರ ಅಲ್ಲಿ ನಿಮಗೆ ಕಾಣ್ತಾ ಇರುತ್ತೆ. ಹಾಗೆ ದೋಸೆ ಹಿಟ್ಟನ್ನು ನಾನು ಇಲ್ಲಿ ತುಂಬ ತೆಳ್ಳಗೆ ಮಾಡ್ಕೊಳ್ಳಲ್ಲ. ಸ್ವಲ್ಪ ಆದಷ್ಟು ಈ ಹದದಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು ದೋಸೆ ಹಿಟ್ಟು. ಈಗ ನಾವು ಮಸಾಲೆ ದೋಸೆ ಮಾಡೋದಕ್ಕೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆ ಕೂಡ ಸೇರಿಸ್ತೀನಿ. ನಾರ್ಮಲ್ಲಾಗಿ ನೀವು ಹೇಗೆ ಒಗ್ಗರಣೆ ಹಾಕ್ಕೊಳ್ತೀರೋ ಅದೇ ಥರನೇ, ತುಂಬ ಸ್ಪೆಷಲ್ ಒಗ್ಗರಣೆ ಏನಿಲ್ಲ ಆಲೂಗಡ್ಡೆ ಪಲ್ಯಕ್ಕೆ. ನಿಮಗೆ ಇಷ್ಟ ಆದ ಹಾಗೆ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಸಾಸಿವೆ, ಉದ್ದಿನ ಬೇಳೆ ಎಲ್ಲ ಕೂಡ 1 ಸ್ಪೂನ್ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಕೆಲವರು ಕಡಲೆಬೇಳೆ ಹಾಕ್ತಾರೆ, ಇನ್ನು ಹಿಂಗೆ ಹಾಕ್ತಾರೆ, ಸಾಕಷ್ಟು ವೆರೈಟೀಸಲ್ಲಿ ಮಾಡ್ತಾರೆ. ನಾನು ಬೇಸಿಕ್ಕಾಗಿ ಏನು ಪಲ್ಯ ಮಾಡ್ತೀವೋ ಅಷ್ಟನ್ನು ಮಾತ್ರನೇ ಪ್ರಿಪೇರ್ ಮಾಡೋದು. ಹಸಿಮೆಣಸಿನ್ಕಾಯನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟು ಖಾರ ಬೇಕು ನಿಮಗೆ, ನಿಮ್ಮ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಶುಂಠಿ ಕೂಡ ತುರಿದಿರೋದನ್ನ ನಾನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಎಲೆನೂ ಕೂಡ ನೀವು ಇಲ್ಲಿ ಒಗ್ಗರಣೆಗೆ ಸೇರಿಸ್ಬೋದು. ನಾನು ಕರಿಬೇವಿನ ಎಲೆನೂ ಕೂಡ ಹಾಕಿರಲಿಲ್ಲ, ಬಟ್ ನೀವು ಖಂಡಿತವಾಗಿ ಕೂಡ ಕರಿಬೇವಿನ ಎಲೆನೂ ಸೇರಿಸ್ಕೋಬೋದು. ಹಾಗೆ 2 ಮೀಡಿಯಮ್ ಸೈಜ್ ಸ್ಮಾಲ್ ಸೈಜ್ನ ಈರುಳ್ಳಿ ಏನಿದೆ ಅದನ್ನು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನೇ ಸೇರಿಸಿ ಫ್ರೈ ಮಾಡ್ತೀನಿ. ಈರುಳ್ಳಿ ನಿಮಗೆ ಗೊತ್ತೇ ಇದೆ, ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಕೂಡ, ಅದರ ಸ್ವಲ್ಪ ಬಣ್ಣ ಬದಲಾಗಿ ಕಂದು ಬಣ್ಣ ಬರೋವರೆಗೂ ಕೂಡ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅಷ್ಟೇ. ಒಗ್ಗರಣೆ ನೀವು ನಾರ್ಮಲಾಗಿ ಹೇಗೆ ಒಗ್ಗರಣೆ ಹಾಕ್ತೀರೋ ಹಾಗೆಯೇ. ನಾನು ಹೇಳಿದಾಗೆ ಹಿಂಗನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು, ಬಟ್ ಅವೆಲ್ಲ ಆಪ್ಷನಲ್ಲು. ಬೇಸಿಕ್ಕಾಗಿ ಆಲೂಗಡ್ಡೆ, ಈರುಳ್ಳಿ
ಶುಂಠಿ ಹಸಿಮೆಣಸಿನಕಾಯಿ ಅಷ್ಟೇ ಬೇಕಾಗೋದು ಅಂತ ಅನ್ಬೋದು. ಹಾಗೆ ಅರಿಶಿನ ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನು. ಅರಿಶಿನ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು, ಹಾಗೆ ಪಲ್ಯ ಕೂಡ ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ಹಾಗಾಗಿ ಅರಿಶಿನ ನಾನು ಸಾಮಾನ್ಯವಾಗಿ ಸೇರಿಸ್ತೀನಿ. ಅರಿಶಿನ ಸೇರಿಸಿದ ಮೇಲೆ ನೀವು ತುಂಬ ಹೊತ್ತು ಅದನ್ನೇನು ಬಾಡಿಸೋದು ಬೇಕಾಗಲ್ಲ. ಹಾಗೆಯೇ ಈಗ ಪಲ್ಯನ ಒಂದು ಸ್ವಲ್ಪ ಕೈ ಆಡಿಸಿದ್ದಂಗೆ ಅದಕ್ಕೆ ನೆಕ್ಸ್ಟು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬೇಯಿಸುವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿರ್ತೀನಿ, ಹಾಗಾಗಿ ಈಗ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ. ಆಲೂಗಡ್ಡೆ ಬೇಯಿಸಿ ತಣ್ಣಗಾದ ಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 3 ದೊಡ್ಡ ಗಾತ್ರದ ಆಲೂಗಡ್ಡೆನ ನಾನಿಲ್ಲಿ ಸ್ಮ್ಯಾಶ್ ಮಾಡಿ ತೊಗೊಂಡಿರೋದು. ಆಲೂಗಡ್ಡೆ ಕೂಡ ಚೆನ್ನಾಗಿ ಇದರ ಜೊತೆಗೆ ಮಿಕ್ಸ್ ಮಾಡ್ತೀನಿ. ಆಲೂಗಡ್ಡೆ ಹಾಕಿದ್ಮೇಲೆ ಒಂದು 2-3 ನಿಮಿಷ ಅದನ್ನ ಬಿಸಿ ಮಾಡ್ತೀನಿ, ಯಾಕೆಂದರೆ ನೀಟಾಗಿ ಶುಂಠಿ ಈರುಳ್ಳಿ ಅದರದ್ದೆಲ್ಲ ಫ್ಲೇವರ್ ಎಲ್ಲ ಅದರ ಜೊತೆಗೆ ಸೇರಿ ಹೋಗಲಿ ಅನ್ನೋದಕ್ಕೋಸ್ಕರ ಅದನ್ನ ಮಿಕ್ಸ್ ಮಾಡ್ತೀನಿ. ಹಾಗೆ ಕೊನೆಯದಾಗಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ರುಚಿ ಒಂಥರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸೋದ್ರಿಂದ ಅನ್ನೋದಕ್ಕೋಸ್ಕರ. ಹಾಗೆ ಸ್ವಲ್ಪ ಹುಳಿ ಅಂಶಕ್ಕೆ ನಾವೇನು ಕೂಡ ಹಾಕಿರಲ್ಲ ಇದಕ್ಕೆ. ಮೇಲಿಂದ ಒಂದು ಅರ್ಧ ಭಾಗನೂ ಪೂರ್ತಿ ಹಾಕಲ್ಲ, ಒಂದು ಕಾಲು ಭಾಗ ಅಂತ ಅನ್ಬೋದು, ಸ್ವಲ್ಪ ನಿಂಬೆಹಣ್ಣಿನ ರಸನ ಮೇಲಿಂದ ಹಾಕ್ತೀನಿ. ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಮತ್ತೆ ನಾವು ತುಂಬ ಹೊತ್ತು ಬಿಸಿ ಮಾಡಬಾರ್ದು, ಒಂಥರ ಕಹಿ ಅಂಶ ಬರುತ್ತೆ. ಹಾಗಾಗಿ ಸ್ಟವ್ ಆಫ್ ಮಾಡಿ ಅದನ್ನು ಜಸ್ಟ್ ಮಿಕ್ಸ್ ಮಾಡಿ ಪಲ್ಯ ರೆಡಿಯಾಗಿಬಿಡುತ್ತೆ. ಸೊ ತುಂಬಾ ಸುಲಭ. ಇದನ್ನೇ ನೀವು ನಿಮ್ಮ ಟೇಸ್ಟ್ಗೆ ತಕ್ಕನಾಗೆ ಇದರಲ್ಲಿ ಆಲ್ಟ್ರೇಷನನ್ನು ಮಾಡ್ಕೋಬೋದು. ಪಲ್ಯನ ನೀವು ಯಾವ ರೀತಿ ಬೇಕಿದ್ರೂ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಬಟ್ ನಾರ್ಮಲಾಗಿ ಬೇಸಿಕ್ ಆಗಿರುವಂಥ ಆಲೂಗಡ್ಡೆ ಮಸಾಲೆ ದೋಸೆಗೆ ಮಾಡುವಂಥ ಆಲೂಗಡ್ಡೆ ಪಲ್ಯ ಇದು. ಸೊ ಪಲ್ಯ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ನಾವು ದೋಸೆ ಮಾಡ್ಕೊಳ್ಳೋಣ. ಪ್ಯಾನ್ ಕೂಡ ಹದವಾಗಿ ಬಿಸಿಯಾಗಿದೆ. ಈಗ ದೋಸೆ ಹಿಟ್ಟು ನಾನು ಹೇಳಿದಾಗೆ ಇಷ್ಟು ಥಿಕ್ನೆಸ್ಸಲ್ಲಿದ್ದಾಗ ದೋಸೆ ನೀಟಾಗಿ ಏರಿಸೋದು ಕೂಡ ಕಷ್ಟ ಆಗಲ್ಲ, ತುಂಬಾ ಹದವಾಗಿ ದೋಸೆ ಬರುತ್ತೆ. ಎಷ್ಟು ತೆಳ್ಳಗೆ ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು ದೋಸೆನ. ಹಾಗೆ ನಾನು ಸಾಮಾನ್ಯವಾಗಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ತೀನಿ ಅದನ್ನ. ಯಾವುದೇ ದೋಸೆ ಆಗಲಿ ನೀಟಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ತುಂಬಾ ಗರಿಯಾಗಿ ತುಂಬಾ ಸೂಪರಾಗಿ ಬರುತ್ತೆ ದೋಸೆ, ಡೌಟೇ ಬೇಡ. ಹಾಗೆ ನಾವು ಸ್ವಲ್ಪ ಇದಕ್ಕೆ ತುಪ್ಪನೂ ಕೂಡ ಹಾಕ್ಕೊಳ್ತೀನಿ. ಖಾರ ಬೇಕು ಅನ್ನೋರು ಖಾರ ಚಟ್ನಿನೂ ಕೂಡ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬಹುದು. ಬಟ್ ನಾವು ಸಾಮಾನ್ಯವಾಗಿ ತುಪ್ಪನೇ ಯೂಸ್ ಮಾಡ್ತೀವಿ ಖಾರ ಚಟ್ನಿಗೂ ಬದಲಾಗಿ. ತುಂಬಾ ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ. ನಿಮಗೆ ಯಾವ್ದು ಬೇಕೋ ಅದನ್ನು, ಖಾರ ಬೇಕು ಅನ್ನೋಂಥವ್ರು ಖಾರ ಚಟ್ನಿನ ಅಪ್ಲೈ ಮಾಡ್ಕೊಳ್ಳಿ. ದೋಸೆ ಕೂಡ ಆಲ್ಮೋಸ್ಟ್ ಬೇಯ್ತಾ ಬಂತು. ಅದರ ಮಧ್ಯದಲ್ಲೇ ಆಲೂಗಡ್ಡೆ ಪಲ್ಯ ಕೂಡ ನಾನು ಹಾಕ್ತಾಯಿದ್ದೀನಿ. ಚಟ್ನಿ ಕೂಡ ಸೈಡ್ ಬೈ ಸೈಡ್ ನೀವು ಪ್ರಿಪೇರ್ ಮಾಡ್ಕೋಬೋದು, ಚಟ್ನಿ ಬೇಕು ಅನ್ನೋ ಹಾಗಿದ್ದಲ್ಲಿ. ಮಸಾಲೆ ದೋಸೆ ಚಟ್ನಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಎರಡೂ ಪ್ರಿಪೇರ್ ಮಾಡಿದ್ರೆ ತುಂಬಾ ಒಳ್ಳೆಯದು ಮಸಾಲೆ ದೋಸೆ ಮಾಡುವಾಗ. ದೋಸೆ ಕೂಡ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಗರಿಯಾಗಿ ಹೇಗೆ ಬಂದಿದೆ ದೋಸೆ ಅನ್ನೋದನ್ನ. ನೋಡ್ತಿದ್ದಂಗೆ ಖುಷಿ ಅನಿಸುತ್ತೆ. ಮಸಾಲೆ ದೋಸೆ ರುಚಿನೇ ಬೇರೆ. ಅದರ ಟೆಕ್ಸ್ಚರ್ ಹೇಗೆ ಕಲರ್ ಆಗಲಿ, ತೊಗರಿಬೇಳೆ ಸೇರಿಸಿರೋದ್ರಿಂದ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು. ಹಾಗೆ ಅವಲಕ್ಕಿ ಕೂಡ ಸೇರಿಸಿರೋದ್ರಿಂದ ಒಂಥರ ತುಂಬ ಗರಿಯಾಗಿ ತುಂಬ ರುಚಿಯಾಗಿ ಸೂಪರಾಗಿ ಬಂದಿದೆ ಮಸಾಲೆ ದೋಸೆ. ನೋಡ್ತಿದ್ದಾಗೆ ಎಲ್ಲರಿಗೂ ಕೂಡ ತಿನ್ನಬೇಕು ಅಂತ ಅನಿಸೋ ಹಾಗೆ ಮಸಾಲೆ ದೋಸೆ ರೆಡಿ ಆಯಿತು. ತುಂಬಾ ಸುಲಭವಾಗುತ್ತೆ. ಹೋಟೆಲ್ಗೆ ಹೋದರೆ ತುಂಬ ಜಾಸ್ತಿ ಎಣ್ಣೆ ಹಾಕಿಬಿಟ್ಟಿರ್ತಾರೆ ಮಸಾಲೆ ದೋಸೆಗೆ ಅನ್ನೋದೊಂದು ಚಿಂತೆ ನಮಗಿರುತ್ತೆ. ಅದ್ರ ಬದಲು ನಾವು ಮನೆಯಲ್ಲೇ ಮಾಡಿಕೊಂಡಾಗ ತುಂಬ ಹೆಲ್ದಿಯಾಗೂ ಇರುತ್ತೆ. ಹಾಗೆ ನಮ್ಮ ಟೇಸ್ಟ್ಗೆ ತಕ್ಕನಾಗಿ ನಾವು ಅದನ್ನು ಮಾಡ್ಕೋಬೋದು. ತುಂಬಾ ರುಚಿಯಾದ ಬಿಸಿಯಾದ ಗರಿಯಾದ ಮಸಾಲೆ ದೋಸೆ ರೆಡಿ ಆಯಿತು. ಸೊ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ ಮನೇಲಿ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು ನೀವು ಇದನ್ನು ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅನ್ನೋದನ್ನ. ನೋಡ್ತಿದ್ದಂಗೆ ಖುಷಿ ಆಗುತ್ತೆ. ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಕ್ರಿಸ್ಪಿನೆಸ್ಸು ಕೂಡ ಸೂಪರ್ ಅಂದರೆ ಸೂಪರ್ ಕ್ರಿಸ್ಪಿಯಾಗಿ ಬಂದಿದೆ. ಎಷ್ಟು ಕ್ರಿಸ್ಪಿ ಇದೆ ಅನ್ನೋದನ್ನ ನೀವೇ ನೋಡ್ಬೋದು. ಅದನ್ನು ಚೂರು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಗರಿಯಾದ ಬಿಸಿಯಾದ ಮಸಾಲೆ ದೋಸೆ ರೆಡಿ. ಆಲೂಗಡ್ಡೆ ಪಲ್ಯ ಜೊತೆಗೆ ಹಾಗೆ ಚಟ್ನಿ ಜೊತೆಗೆ ಕಾಯಿ ಚಟ್ನಿ ಜೊತೆಗೆ ತಿನ್ನೋದಕ್ಕೆ ಮಸಾಲೆ ದೋಸೆ ಮಾಡಿಸಿದಂಗೆ ನನಗಂತೂ ಫೇವ್ರೇಟು. ನಿಮ್ಮಲ್ಲಿ ಕೂಡ ಯಾರಿಗೆಲ್ಲ ಮಸಾಲೆ ದೋಸೆ ಫೇವ್ರೇಟು ಅವರೆಲ್ಲರೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಮೋಸ್ಟ್ ಆಫ್ ದ ಟೈಮ್ ಹೋಟೆಲ್ಗೆ ಹೋದಾಗ ನಾನು ಇದನ್ನೇ ಆರ್ಡ್ರ್ ಮಾಡಿರ್ತೀನಿ. ಅಷ್ಟರ ಮಟ್ಟಿಗೆ ಮಸಾಲೆ ದೋಸೆ ಇಷ್ಟ ಆಗುತ್ತೆ. ಇತ್ತೀಚೆಗೆ ಸ್ವಲ್ಪ ಹೋಟೆಲಲ್ಲಿ ತಿನ್ನೋದಕ್ಕಿಂತ ನಾನು ಮನೇಲೇ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಹೋಟೆಲಲ್ಲಿ ಸ್ವಲ್ಪ ತುಂಬ ಆಯಿಲಿ ಅನಿಸುತ್ತೆ ನನಗೆ. ಮನೇಲೇ ಮಾಡ್ಕೊಂಡಾಗ ನಮಗೆ ಬೇಕಾದ ಹಾಗೆ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ಕೂಡ ಮಸಾಲೆ ದೋಸೆನ ಮನೇಲೇ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ.
ನೋಡಿದ್ರಲ್ವಾ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ. ತುಂಬಾ ಜನರಿಗೆ ಇದೊಂದು ಫೇವ್ರೆಟ್ ರೆಸಿಪಿ. ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.